ಈಗ ಇಕ್ಕಿರೋರಿಗೆ ಕೊಟ್ಟವ್ರ. ಅದನ್ನ ಕೇಳೋ ಅಧಿಕಾರ ನಿನ್ಗಿಲ್ಲ. ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂತಾರ. ಎಲ್ಲಾನು ಲಾಸಸ್ ಎಲ್ಲ ಜೀವನ ಮಾಡಿ ನಾವು ಸಾಲ ಕಟ್ಟಕ್ ಆಗಲ್ಲ ಸರ್. ಒತ್ತರ ಎದ್ರೆ ಸೊಪ್ಪು ಇರೋದಿಲ್ಲ. ನೋಡಂಗ್ ಬಿಸಿಲು ನೋಡಂಗ್ ಇಕ್ಕಂಡ್ ಮಾಡ್ಬೇಕು ಸರ್ ನಾವು. ನಾನು ಮುಂದು ನೀನು ಮುಂದು ಅಂತ ಮೇಲ್ ಬಿದ್ದು ಎಲ್ಲರೂ ಲಗ 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 ಅಂದರೆ ನನಗೂ ಅರ್ಥ ಆಗಲ್ಲ, ನೋಡೋರ್ಗೂ ನಿಮ್ಮ ಕಷ್ಟ ಏನು ಅಂತ ಗೊತ್ತಾಗಲ್ಲ. ಒಬ್ಬೊಬ್ರು ಆರಾಮಾಗಿ ಮಾತಾಡಿದ್ರೆ ನಾವು ಸಮಾಜಕ್ಕೆ ತೋರಿಸ್ಬೋದು. ತ್ಯಾಮಗಳ್ಳು ಪಂಚಾಯಿತಿಯ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಇಲ್ಲಿನ ವ್ಯಾಪಾರಿಗಳು ಹೇಳುವಂಥದ್ದು, ಇಲ್ಲಿನ ಭ್ರಷ್ಟ ಅಧಿಕಾರಿ ಅಂತ ಹೇಳಿದ್ರೆ ಅವರು ಈ ಗ್ರಾಮ ಪಂಚಾಯಿತಿಯ PDO ಅಂತಾನೆ ಹೇಳ್ತಾ ಇದ್ದಾರೆ. PDO ಇಂದ ಸಾಕಷ್ಟು ಕಿರುಕುಳಗಳು ಇಲ್ಲಿ ನಮಗೆ ಆಗ್ತಾ ಇದ್ದಾವೆ. ಯಾವುದೇ ರೀತಿಯಾದಂಥ ಒಂದು ವ್ಯಾಪಾರ ವಹಿವಾಟಿಗೆ ಅನುಕೂಲವನ್ನು ಮಾಡಿಕೊಡೋದನ್ನ ಬಿಟ್ಟು ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು PDO ರೇಖಾ ಅವರು ಮಾಡ್ತಾ ಇದ್ದಾರೆ ಅಂತ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ತೊಂದರೆ ಆಗಿದೆ ಅವ್ರಿಗೆ PDO ಅವರಿಂದ ಅಂತ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಹೋಗೋಣ. ಅಮ್ಮ, ಇಲ್ಲಿ PDO ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದೀರಾ, ಯಾಕಮ್ಮ, ಏನಾಯ್ತು ನಿಮಗೆ ಸಮಸ್ಯೆ? ಸರ್ ಏನಿಲ್ಲ, ನಾವು ಪಬ್ಲಿಕಲ್ಲಿ ವ್ಯಾಪಾರ ಮಾಡ್ತಿದ್ದು ರೋಡ್ ಹೆಚ್ಚಾಗಿ ರೋಡು ಖಾಲಿ ಮಾಡಿಸ್ರಿಂದಾಗಿಂದ ನಮಗೆ ಎತ್ತರಿಂದ ಹಿಂಸೆ ಕೊಟ್ಟರು. ಅವರು ಇಲ್ಲಿ ಬಿಲ್ಡಿಂಗ್ಗಳು ಕಟ್ಟಿದ್ರು, ಅದಕ್ಕೆ 40,000 ಅಡ್ವಾನ್ಸು, 3,000 ಬಾಡಿಗೆ ಥರ 3.5 ಬಾಡಿಗೆ. ಹಿಂದೆ ತರಕಾರಿ ಅಂಗಡಿಗಳು ಇರೋದು. ಹಿಂದೆ ಅಲ್ಲಿ ಯಾವ ಜನನೂ ಬರಲ್ಲ, ಯಾರೋ ಬೇಕು ಅಂದವ್ರು ಮಾತ್ರ ಹಿಂದ್ಗಡೆ ತರಕಾರಿ ಅಂಗಡಿಗಳು ಬರೋದು. ಆ ಕಡೆ ಒಂದ್ಸಲ ನೋಡಿ, ಮಧ್ಯಾಹ್ನದೊತ್ತು ಒಬ್ಬರು ಇರೋದಿಲ್ಲ. ನಾವುಗಳು ಅಷ್ಟೇ, ನಾವೇ ಮಾತಾಡ್ಕೊಂಡು ಕೂಕೊಳ್ಳೋದು, ಇನ್ಯಾರೂ ಬರೋದಿಲ್ಲ. ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ತನಕ 1 ಅವರ್ ಜನ ಬರ್ತಾರೆ. ಬೆಳಗಿನ ಅಷ್ಟು 10 ಗಂಟೆಯಿಂದ 11 ಗಂಟೆ ತನಕ ಜನ ಬರ್ತಾರೆ. ಇವರೇ ಎದುರುಗಡೆ ಇರ್ತಾರೆ, ಇವರೇ ನೋಡ್ಬೋದು ನಮ್ಮ ವ್ಯಾಪಾರ ಏನು ಮಾಡ್ತಿದ್ದೀವಿ ಅಂತ. ಆದರೆ ಆಮೇಲೆ ಜನ ಯಾರೂ ಬರಲ್ಲ, ನಾವೇ ಮಾತಾಡ್ಕೊಂಡು ನಾವೇ ಕೂಕೋಬೇಕು. 2 ಅವರ್ ಇಲ್ಲಿ ಬಂದಾಗಿಂದ 1 ಲಕ್ಷ ರೂಪಾಯಿ ಮೇಲೆ ಕಳೆದಿದ್ದೀವಿ ನಾವು. ತಂದಾಕೋದು, ಒಣಗಾಲ ಸಾಲ ಕೊಡ್ತಾರೆ, ತಾಮತ್ತೀವಿ. ಯಾವತ್ತಿದ್ರು ನಾವು ಸಾಲಗಾರಯ್ಯ. ಅವ್ರು ಹೇಳ್ತಾರೆ ಇಲ್ಲಿ ಇಕ್ಬೇಡ್ರಿ, ಇಲ್ಲಿ ನಿಮ್ದು ಏನಾಯ್ತು ಅಷ್ಟರಲ್ಲಿ ಇಕ್ಕಡ್ರಿ ಅಂತ ಅವ್ರು ಹೇಳ್ತಾರೆ. PDOಗಳು ಹೇಳ್ತಾರೆ. ಅಲ್ಲಿ ಏನಾರ ಕೇಳೋಕ್ಕೋರೆ ನಮ್ಗೇನು ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ. ನಿಮ್ದು ಎಷ್ಟೋದು ಅಷ್ಟು ನೋಡ್ಕೊಟ್ರಿ ಹೋಯ್ತಿರಿ ಇರ್ತಾರೆ ಅವರು. ನಾವು ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀವಿ, 12 ವರ್ಷದಿಂದ ಅಂಗಡಿ ಮಾಡಿದ್ದೀವಿ. ಅದಕ್ಕೆ ಅಗ್ರಿಮೆಂಟ್ ತೋರಿಸಿ, ಲೈಸೆನ್ಸ್ ತೋರಿಸಿ ನಿಮ್ಮದು ಅಂತಾರೆ. ಹಸೆ ತರಕಾರಿಗೆ ನಾವೇನು ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿದ್ದೀವ, ರೋಡ್ ಸೈಡ್ ಬಾಡಿಗೆ ತಗೊಂಡು ವ್ಯಾಪಾರ ಮಾಡ್ತಿರೋದು. ಅದಕ್ಕೆ ಲೈಸೆನ್ಸ್ ತೋರಿಸಿರ್ತಾರೆ. 2 ತಿಂಗಳಿಂದ ನಾವು ಸುಮ್ಮನೆ ವ್ಯರ್ಥವಾಗಿ ಬಾಡಿಗೆ ಕಟ್ಟಿದ್ದೀವಿ. ಅದಂತ ನಮ್ಗೆ ತೆಗಿಯೋಕೆ ಅವಕಾಶ ಕೊಡ್ತಿಲ್ಲ. ಸುತ್ತ ಪಂಚಾಯತಿ ಆಂಡವರ್ಗಿರೋ ಒಳಕೆ ಮಂಡಿಗಳಲ್ಲಿ ವ್ಯಾಪಾರ ಮಾಡಿಕೊಡ್ತಾವ್ರೆ. ನಾವು ಸ್ವಂತ ಬಾಡಿಗೆ ಮಾಡ್ಕೊಂಡಿದ್ರಲ್ಲಿ ವ್ಯಾಪಾರ ಮಾಡಿಕೊಡ್ತಿಲ್ಲ. ನಮ್ಮನ್ನೇ ಪೂರ ಎತ್ತಿಸಿದ್ದಾರೆ. ಅಲ್ಲಿ ಇಕ್ಕಕ್ಕೆ ನಮ್ಗೇನು ಅವಕಾಶ ಕೊಡ್ತಿಲ್ಲ. 30 ಮೀಟರ್ ದೂರದಲ್ಲಿ ಅಲ್ಲ ಈಗ ನಾನು ಹೇಳೋದು, ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ವಾ, ಯಾಕೆ ನೀವೆಲ್ಲ ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಕೇಳ್ತಾ ಇರೋದು. ಇಲ್ಲಿ ಯಾರು ಅಲ್ಲಿ ಒಳಕ್ ಹೋದ್ರೆ ಯಾರು ಕೇಳೋರೇ ಇಲ್ಲ. ಅಲ್ಲಿ ನೀವೇದು ಬಂದಿರಾ, ನಿಮ್ಗೆ ಅಷ್ಟು ನೋಡ್ಕೊಂಡು ನೀವು ಆಚೆಗೋಗ್ರಿ ಅಂತಾರೆ ಅಷ್ಟೇ. ನಿಮಗೆ ಬೇಕಿತ್ತ ಅಂಗಡಿ ಕೊಟ್ಟಿದೀವಿ ಇಕ್ಕಳಿ, ಇಲ್ವಾ ಎತ್ಕೊಂಡೋಗ್ರಿ, ಇಲ್ಲ ನಿಮ್ಮ ಮನೆಗಳ್ತ ವ್ಯಾಪಾರ ಮಾಡ್ಕೊಳ್ಳಿ, ಇಲ್ಲ ತಲೆ ಮೇಲೆ ಹೊತ್ಕೊಂಡೋಗಿ ವ್ಯಾಪಾರ ಮಾಡ್ಕೊಳ್ರಿ. ಅದಕ್ಕೂ ನಮಗೂ ಸಂಬಂಧ ನೀವು ಎತ್ಕೊಂಡೋಗ್ರಿ ಅಂತ ಅವ್ರು ಒಂದೇ ಮಾತು ಹೇಳೋದು. ಬೇರೆ ತರ ಇಲ್ದ ಬೀದಿ ಬಿದ್ದಿರೋ ತಾಂಬಂದಿ ಇಲ್ಲಿ ಕೊಟ್ಟಿದೀವಿ, ಬೇಕಾದ್ರೆ ವ್ಯಾಪಾರ ಮಾಡಿ ಇಲ್ಲ ಎತ್ಕೊಂಡೋಗ್ರಿ ಅಂತಾರೆ ಅಷ್ಟೇ. 2 ಮಾತು ಅವ್ರು ಆಡೋದು, ಬೇರೆ ತರ ಆಡೋದಿಲ್ಲ. ಸೊ ವೀಕ್ಷಕರೇ, ತುಂಬಾ ದೊಡ್ಡ ಮಟ್ಟದ ಒಂದು ಗೊಂದಲ ಅಂತಾನೆ ಹೇಳ್ಬೋದು. ಏನು ತ್ಯಾಮಗಳ್ಳು ಗ್ರಾಮ ಪಂಚಾಯಿತಿಯ ಭ್ರಷ್ಟ ಅಧಿಕಾರಿ ಅಂತ ಇವರೆಲ್ಲ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ತ ಹೀರುವಂಥ ತಿಗಣೆ ಆಗ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಆರೋಪವನ್ನು ಮಾಡ್ತಾ ಇರೋವಂಥದ್ದು. ಬಡವರ ಮೇಲೆ ಗದಾಪ್ರಹಾರ ಮಾಡುವಂತಹ ಅಧಿಕಾರಿಗಳು ಇರೋವರೆಗೂ ಬಡವರು ಹೇಗೆ ಬದುಕಬೇಕು ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳನ್ನು ಆಕ್ರೋಶವನ್ನು ವ್ಯಕ್ತಪಡಿಸೋ ಜೊತೆಯಲ್ಲಿ ಹೇಳ್ಕೊತಾ ಇದ್ದಾರೆ. ಇನ್ನೂ ಸಹ ಭಾಳಷ್ಟು ಜನ ಇಲ್ಲಿ ಮಾತಾಡ್ತಾ ಇದ್ದಾರೆ, ಮೇಲ್ ಬಿದ್ದು ನಾನು ಮುಂದು ನೀನು ಮುಂದು ಅನ್ನೋಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್ ಹೇಳಿ, ಏನು ಸಮಸ್ಯೆ ಆಯ್ತು? ಸರ್, ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ವು, ಇಲ್ಲಿ ಕರ್ಕೊಂಬಂದು ಇಲ್ಲಿ ಕುಂಡಿಸಿದ್ದಾರೆ. 500 ರೂಪಾಯಿ ವ್ಯಾಪಾರ ಮಾಡೋಕ್ಕಾಗ್ತಿದೆ ಸರ್. ಡೈಲಿ ಕೇಳಿದ್ರೆ ಬೇಕಾ ತೊಳಿ ಅಡ್ವಾನ್ಸ್ ಇಸ್ಕೊಂಡು ಹೋಗ್ರಿ ಅಂತ. ನಾವೇನು ಸರ್ ಮಾಡೋಣ ಜೀವನದಲ್ಲಿ? ವ್ಯಾಪಾರ ನಮ್ಗೆ ಇದು ಬಿಟ್ಟರೆ ನಮ್ಗೆ ಆದಾಯ ಇಲ್ಲ ಸರ್. ಇದೇ ನಾವು ಜೀವನ ನೋಡಿ ಮಕ್ಕಳನ್ನ ಕಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಏನು ಮಾಡ್ಬೇಕು ಸರ್, ನೀವೇ ಹೇಳಿ. ಸರ್ ಮೇಡಮ್, ಅಧಿಕಾರಿಗಳು ಸರ್, ಅಧಿಕಾರಿಗಳೇ ನಮ್ಗೆ ನೋಡಿ ಸರ್. ಬಾಳೆ ನೋಡಿ ಸರ್, ಇಲ್ಲಿ ಒಂದೊಂದು ಗೊನೆಯಲ್ಲಿ 5 ಇದೆ ಸರ್. ಒಂದು ಗೊನೆ ಬಂದು 4,000 ರೂಪಾಯಿ, 1,000 ರೂಪಾಯಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಸರ್, ಕವರ್ ಮಾಡ್ಕೊಳ್ಳಿ ಸರ್. ತರಕಾರಿ, ಹೂವು ಅಂಗಡಿ ಎಲ್ಲಾನು ಲಾಸಸ್. ಎಲ್ಲ ಜೀವನ ಮಾಡಿ ನಾವು ಸಾಲ ಕಟ್ಟಕ್ ಆಗಲ್ಲ ಸರ್. ಒತ್ತರ ಎದ್ರೆ ಸೊಪ್ಪು ಇರೋದಿಲ್ಲ. ನೋಡಂಗ್ ಬಿಸಿಲು ನೋಡಂಗ್ ಇಕ್ಕಂಡ್ ಮಾಡ್ಬೇಕು ಸರ್. ನಾವು ಅಲ್ಲಿ ಇಕ್ಕೊಂಡಿದೀವಲ್ಲ ಹಂಗೆ ಇಕ್ಕಬೇಕು ನಾವು ಎಲ್ಲ ಹೊಚ್ಕೊಂಡು. ಅದಕ್ಕೇನು ನೆಳ್ಳಿಲ್ಲ, ನೀರಿಲ್ಲ, ಏನು ಇಲ್ಲ. ಅದೇ ಇಲ್ಲೊಂದ್ ಸ್ವಲ್ಪ ನೀರು ಕೊಡ್ತಾರೆ ಅಷ್ಟೇ, ಸೊಪ್ಪು ಅಷ್ಟೇ. ಕುಡಿಯಕ್ ನೀರಿಲ್ಲ, ಎಲ್ಲ ಹತ್ ಕಡೆಗೆ ಹೋಗ್ಬೇಕು ದೂರ. 1-2 ಮಾಡಕ್ ಅತ್ತ ಹೋಗ್ಬೇಕು. ಈಗ ನೀವು ಬಾಡಿಗೆ ಯಾರು ಕಟ್ತಾ ಇದ್ದೀರಾ? ನಾವು ಬಾಡಿಗೆ ಯಾರಿಗೂ ಕಟ್ತಿಲ್ಲ, ಇವ್ರು ಕಟ್ತಾರೆ, ಅಣ್ಣವರು ಊದವ್ರು. ಪಂಚಾಯತಿಗೆ ಕಟ್ತಾರೆ ಸರ್. ಅಲ್ವಾ, ನೀವು ಪಂಚಾಯತಿಗೆ ಬಾಡಿಗೆ ಕಟ್ತಾ ಇದ್ದೀರಾ? ಎಷ್ಟು ಬಾಡಿಗೆ? ಈಗ 3 ವರ್ಷ ಕಟ್ತಾ ಇದೀವಿ. ಈಗ ಮೂಲಭೂತ ಸೌಕರ್ಯಗಳು, ನೀರು, ಟಾಯ್ಲೆಟ್ ಅದೇನಿಲ್ಲ ಸರ್. ಅದೇನಿಲ್ಲ, 3 ವರ್ಷ ಬಾಡಿಗೆ ಕಟ್ತಾ ಇದೀವಿ. 40,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀವಿ.
ಏನ್ ಪ್ರಶ್ನೆ ಬರ್ತೀವಿ ನಾವೇ ಕೇಳಿದ್ರೆ ಹೋಗ್ರಿ ಅಂತಾರೆ ಇದ್ರೆ ಹೋಗ್ರಿ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತಾರೆ ಅಷ್ಟೇ. ಅದು ನಮ್ಮ ಬೇರೆ ಬೇರೆ ಜನವರೇ ತೊಗೊಂಡವರು ತಡಿ ಹೋಗ್ರಿ ಅಂತಾರೆ ಅಷ್ಟೇ. ನೀನೇನು ನಾವಿನ್ನೇನು ಕೇಳೋದು ಕೇಳಿ ಜಗಳಕ್ಕೆ ಹಾಕದ ದೊಡ್ಡ ಮುಂದೆ ಹೋಗಿ ಜಗಳಕ್ಕೆ ಹಾಕದ ಯಾರು ಜಗಳಕ್ಕೆ ಹಾಕಲ್ಲ. ಬಡವರೇ ಮಾಡ್ಕೋಬೇಕು. ಸರ್ ಈಗ ನಾನು ಮುಂದು ನೀನು ಮುಂದು ಅಂತ ಮೇಲ್ ಬಿದ್ದು ಎಲ್ಲರೂ ಲಗ 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 ಅಂದರೆ ನನಗೂ ಅರ್ಥ ಆಗಲ್ಲ, ನೋಡೋರ್ಗೂ ನಿಮ್ಮ ಕಷ್ಟ ಏನು ಅಂತ ಗೊತ್ತಾಗಲ್ಲ. ಒಬ್ಬೊಬ್ರು ಆರಾಮಾಗಿ ಮಾತಾಡಿದ್ರೆ ನಾವು ಸಮಾಜಕ್ಕೆ ತೋರಿಸ್ಬೋದು. ಏನು ಸರ್ ನಾವು ಹೇಳ್ತಾ ಇರೋದೇನೆಂದ್ರೆ ಇಲ್ಲಿ ಪ್ರತಿಯೊಬ್ಬರು ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂತಾರೆ. ಸರಿ ಸುಮಾರು ಇಲ್ಲ ಒಂದು 15ರಿಂದ 20 ಜನ ಮಂಗ್ರಿಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. 14 ಅಂಗಡಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ರೋಡು ವಿಸ್ತೀರ್ಣ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಅಂಗಡಿ ಫಸ್ಟು 3-4 ಸಲ ಎತ್ತಿದ್ರು. ನಾವೆಲ್ಲ ಸಂದಿಗುಂದಿಲೆಲ್ಲ ಇಟ್ಕೊಂಡಿದ್ದು. ಈಗ ಪರ್ಮನೆಂಟ್ ಆಗಿ ಅಂತ ಬಂದ್ಬಿಟ್ಟು ಈ ಜಾಗದಲ್ಲಿ ಅಂಗಡಿ ಕಟ್ಟಿ ಕುಂಡ್ರಿಸಿದ್ದಾರೆ. ಇಲ್ಲಿ ಬೆಳಿಗ್ಗೆ ಒಂದು 10 ಗಂಟೆವರೆಗೂ ವ್ಯಾಪಾರ ಆಗುತ್ತೆ, ತಿರ್ಗಾ ಸಾಯಂಕಾಲ 5 ಗಂಟೆ ಮೇಲೆ ಒಂದು ಸ್ವಲ್ಪ ವ್ಯಾಪಾರ ಆಗುತ್ತೆ. ಮಾಮೂಲಿ ವ್ಯಾಪಾರನೂ ಆಗಲ್ಲ, ಜನನೂ ಬರಲ್ಲ ಒಳಗೆ. ಯಾವ ಊರಲ್ಲಾದರೂ ಈ ಥರ ಸಮಸ್ಯೆ ಇದ್ರೆ ನಾವು ದಾಸ್ಪೇಟೆಗಿನ್ನ ಅಂತ ನಾವು ಹೇಳೋದು. ಈ ಊರಲ್ಲಿ ಇಂಥ ಸಮಸ್ಯೆ ಅಷ್ಟೇ. ಸ್ನೇಹಿತರೆ, ಇಲ್ಲೊಬ್ರು ಅಕ್ಕಯ್ಯ ತುಂಬಾ ಮಾತಾಡ್ತಾ ಇದ್ದಾರೆ, ನಾನು ಮಾತಾಡ್ತೀನಿ ಅಂತ. ಅವ್ರನ್ನೂ ಸಹ ಮಾತಾಡ್ಸೋಣ. ಏನು ಸಮಸ್ಯೆ ಆಗಿದೆ ಅಂತ ಅವ್ರನ್ನೇ ಕೇಳೋಣ. ಬಹಳ ತುಂಬಾ ಆಕ್ರೋಶದಲ್ಲಿ ಮಾತಾಡ್ತಾ ಇದ್ದೀರಾ. ತುಂಬಾ ಅಲ್ಲಣ್ಣ, ಸಣ್ಣ ಮಕ್ಕಳು ಮನೆ ಒಳಗೆ ಅವಲ್ಲ, ಅವಕ್ಕೆ ಅನ್ಕೋ ಬೇಡವಾ? ಅವು ಓದಕ್ಕೆ ಹೋಯ್ತವೆ. ಅಲ್ಲಿಂದ ಬಂದಾಗ ಇಲ್ಲಿಗೆ ಬರ್ಬೇಕು ಬೀಗ್ಲೆಸ್ಗೆ. ಒಂದು ಮೊಯ್ಲಿ ಆಯ್ತದ ಅಲ್ಲಿಂದ ಇಲ್ಲಿಗೆ ಬರುವಾಗ. ಇದೆಲ್ಲ ಹಿಂಗ ಕುಂತವೆ. ನಾನ್ ಕೇಳ್ತಿರೋದು ನಿಮ್ಗೆ ಇಲ್ಲಿ ಸಮಸ್ಯೆ ವ್ಯಾಪಾರ ಮಾಡೋದಕ್ಕೆ ಏನ್ ಸಮಸ್ಯೆ? ಅಲ್ಲಮ್ಮ, ಏನ್ ಸಮಸ್ಯೆ ಏನು ನಿಮ್ಗೆ? ವ್ಯಾಪಾರನೇ ಆಯ್ತಿಲ್ಲ, ಜನನೇ ಬರ್ತಾ ಇಲ್ಲ. ಈಗ ಗಾಡಿ ಒಳಗ್ ಬರ್ತಾರಲ್ವಾ, ಬಂದವ್ರು ಯಾರನ್ನ ತಗೊಂಡು ಹೋಯ್ತಾರೆ. ಅದೇ ಉದ್ದೇಶವಾಗಿ ಬೇಕು ಅನ್ನೋರೇ ಬರೋದು. ಅಲ್ಲ, ನಿಮ್ಗೆ ಇಲ್ಲಿ ತೊಂದ್ರೆ ಯಾರಿಂದ ಆಗ್ತಾ ಇದೆ? ಏನ್ ತೊಂದ್ರೆ ನಿಮ್ಗೆ ಅಂತ? ಇಲ್ಲಿ ನಂಬರ್ಗಳು ಒಂದು 3 ಜನ 4 ಜನ ಅಧ್ಯಕ್ಷರು ಅದಂತಾರು PDO ಬಂದು ಅವ್ರಿಗೆ ಯಾರು ಹಿಂಸೆ ಕೊಡ್ತಾರೋ ಅವ್ರು ಬಂದು ನಮ್ಗೆ ಹಿಂಸೆ ಕೊಡ್ತಾರೆ. ಹೊಟ್ಟೆ ಉರ್ದಾಯ್ತಾಯ್ತಣ್ಣ ನಮ್ಗಂತೂ ನೋಡೋಣ. ಸಾಲ ಸೂಲ ಮಾಡಿ ಬಂಡವಾಳ ಹಾಕೊಂಡಿದೀವಿ, ವ್ಯಾಪಾರ ಆಯ್ತದೇನೋ ಅಂತ. ದಿನ 1,500 2,000. ಈಗ ನಿಮ್ಗೆ ಇಲ್ಲಿ ಮುಖ್ಯವಾಗಿ ಆಗಿರೋ ಸಮಸ್ಯೆ ಏನು? ನಿಮ್ಗೆ ಏನ್ ಕೇಳ್ಕೊತಾ ಇದ್ದೀರಾ ನೀವು? ನಿಮ್ಗೆ ಏನ್ ಬೇಕಿದೆ? ವ್ಯವಹಾರ ಇಲ್ಲ ನಮ್ಗೆ. ನಾವು ಎಲ್ಲಿ ಕೂತಿದ್ವಿ ಅಲ್ಲಿ ಹೋಗಿ ಕೂಕಂತೀವಿ. ರೋಡ್ ಮಾಡುವಾಗ ನಾವು ತೊಂದರೆ ಕೊಡಲ್ಲ, ನಮ್ಮ ಪಾಡಿಗೆ ನಾವು ಬಿಡ್ಕೊಡ್ತೀವಿ. ಈಗ ನೀವ್ ಹೇಳ್ತಿರೋದು ನಾವು ಬೀದಿ ಬದಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. ಅಲ್ಲಮ್ಮ ದಯವಿಟ್ಟು ಸ್ವಲ್ಪ ನನ್ನ ಮಾತು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. ನಮ್ಮನ್ನ ಅಲ್ಲಿ ರಸ್ತೆ ಕಾಮಗಾರಿ ಅನ್ನುವಂತ ನೆಪದಲ್ಲಿ ಕರ್ಕೊಂಡ್ಬಂದು ನಮ್ಮನ್ನ ಇಲ್ಲಿ ಕೂರ್ಸ್ಬಿಡಾರೆ. ನಮಗೆ ವ್ಯಾಪಾರ ಆಗ್ತಿಲ್ಲ, ಪ್ರತಿಯೊಂದಕ್ಕೂ ತೊಂದರೆ ಆಗ್ತೈತೆ. ಮೇಲಾಗಿ ಅಧಿಕಾರಿಗಳು ಸೇರಿದಂತೆ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಹ ನಮ್ಗೆ ತೊಂದರೆ ಕೊಡ್ತಾವ್ರೆ ಅಂತ ನೀವು ಹೇಳ್ತಾ ಇರೋದಾ? ಹಂಗೆ ಹೇಳ್ತಾ ಇರೋದು ನಾನು. ಅವ್ರಿಂದಲೇ ನಮಗೆ ತೊಂದರೆ ಆಗಿರೋದು, ಯಾರಿಂದನೂ ತೊಂದರೆ ಇಲ್ಲ ನಮಗೆ. ನಾವು ಅಂಗಡಿ ಮಾಡ್ಕೊಂಡಿದ್ದೋ ನಾವು 12 ವರ್ಷ ಆಗೈತೆ. ಲೈಸೆನ್ಸ್ ಮಾಡಿ ಎಲ್ಲ ಊರಾಗೂ ಲೈಸೆನ್ಸ್ ಕೊಟ್ಟವ್ರ. ಈಗ ಇಕ್ಕಿರೋರಿಗೆ ಕೊಟ್ಟವ್ರ. ಅದನ್ನ ಕೇಳೋ ಅಧಿಕಾರ ನಿನ್ಗಿಲ್ಲ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂತಾರೆ. ಪೊಲೀಸ್ನವರಿಂದ ಕರ್ಕೊಂಬಂದು ನಮ್ಮನ್ನು ಎತ್ತಿಸ್ಕೊಂಬಂದ್ರು. ನಾವು ಇದು ರೋಡು, ಈ ಸಂದಿಲಿ ನಾವು ಅಂಗಡಿ ಇರೋದು. ಆ ಸಂಧಿ ಒಳಗೂ ಇಕ್ಕೊಳ್ಳೋಕ್ಕೂ ನಮಗೆ ಬಿಡ್ತಾ ಇಲ್ಲ. ಈ ಮಂಕ್ರಿಲಿ ಇಕ್ಕೊಳ್ಳೋರು ಒಂಚೂರು ಹಿಂದೂ ಕೂತ್ಕೊಳ್ರಿ ಅಂದ್ರೆ ಅವರು ಕೂತ್ಕೊಂಡು ಮಾರ್ತಾರೆ, ಅವ್ರಿಗೂ ಬಿಡ್ತಾ ಇಲ್ಲ. ನಮ್ಗಿನ್ನೇನು ಇಲ್ಲ. ಸೊ ವೀಕ್ಷಕರೇ, ತಾವು ಇಷ್ಟೊತ್ತು ನೋಡಿದ್ರಿ, ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ತನ್ನ ಜೀವನವನ್ನ ಕಟ್ಟಿಕೊಂಡು ಏನೋ ಸಾಲ ಸೂಲ ಮಾಡಿ ಬಂಡವಾಳ ಹಾಕೊಂಡಿರ್ತೀವಿ, ನಾವು ವ್ಯಾಪಾರ ಮಾಡ್ತಾ ಇದೀವಿ. ಸಾಕಷ್ಟು ವಸ್ತುಗಳು ತಾವು ನೋಡ್ಬೋದು. ಇಲ್ಲಿ ಎಲೆ ಇದೆ, ಫ್ರೂಟ್ ಐಟಮ್ ಇದೆ, ಮತ್ತೆ ಬಾಳೆಹಣ್ಣು, ಅಡಿಕೆ. ಹಿಂದೆಗಡೆ ನೋಡಿ, ಇಲ್ಲಿ ಬಾಳೆಹಣ್ಣು ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಬಿಸಿಲಿಗೆ ನೋಡಿ ತುಂಬ ಎಲ್ಲ ಕಪ್ಪಾಗಿ ಹಾಳಾಗೋಗಿದೆ. ಬಡವರು ಬಗರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಬಡ ವ್ಯಾಪಾರಿಗಳಿಗೆ ಈ ರೀತಿಯಾದಂತಹ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಜನಪ್ರತಿನಿಧಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಈ ಮಟ್ಟಕ್ಕೆ ಹಿಡಿತಾರೆ ಅಂತ ಹೇಳಿದ್ರೆ ನ್ಯಾಯ ಬಯಸಿ ಅವರು ಯಾರ್ತ ಹೋಗಬೇಕು? ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋದರೆ ಮುಲಾಜಿಲ್ದಂಗೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಪೊಲೀಸ್ನವ್ರನ್ನ ಕರ್ಸ್ಕೊತಾರೆ ಬಂದೋಬಸ್ತ್ಗೋಸ್ಕರ. ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ. ನಮ್ಗೆ ಆಗ್ತಿರುವಂಥ ಅನ್ಯಾಯಕ್ಕೆ ನಮಗೆ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋದಿಲ್ಲ. ಬದಲಿಗೆ ಪೊಲೀಸವರು ಕೂಡ ಅಧಿಕಾರಿಗಳಿಗೆ ರಕ್ಷಣೆಯಾಗಿ ನಿಲ್ತಾರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಇಲ್ಲ. ನಮ್ಮ ಜೀವನ ನಾಯಿಪಾಡಾಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೊಂಡಿದ್ವಿ, ರಸ್ತೆ ಅಭಿವೃದ್ಧಿಯ ಹೆಸರಲ್ಲಿ ನಮ್ಮನ್ನು ಕರ್ಕೊಂಬಂದು ಇಲ್ಲಿ ಮೂಲೆಯಲ್ಲಿ ಹಾಕಿ ನಮ್ಮ ಜೀವನನ ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಏನು ತ್ಯಾಮಗೊಂಡು ಗ್ರಾಮ ಪಂಚಾಯಿತಿಯ PDO ಹಾಗೂ
ಕೆಲವು ಜನಪ್ರತಿನಿಧಿಗಳ ಮೇಲೆ ಇಲ್ಲಿನ ಗ್ರಾಮಸ್ಥರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳು ಅಥವಾ ಭ್ರಷ್ಟತೆಯಿಂದ ತುಂಬಿರುವಂತಹ ಇಲಾಖೆಗಳಲ್ಲಿ ಬಡವರ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ನ್ಯಾಯವನ್ನು ಅವರು ಸಹ ಕೇಳ್ತಾ ಇದ್ದಾರೆ. ನ್ಯಾಯಬದ್ಧವಾದಂತಹ ಒಂದು ಇವರ ಅಹವಾಲು, ಇವರ ನ್ಯಾಯಬದ್ಧವಾದಂತಹ ಒಂದು ಅಹವಾಲುಗಳಿಗೆ ಯಾರು ಮುಂದೆ ಬಂದು ಇವರಿಗೆ ಸಹಾಯದ ಹಸ್ತವನ್ನು ಚಾಚ್ತಾರೆ ಅಂತ ಕಾದು ನೋಡೋಣ. ಎದೆಗಾರಿಕೆ ಸುದ್ದಿ ವಾಹಿನಿಗಾಗಿ ತ್ಯಾಮಗೊಂಡ್ಲು.